ಸ್ನೇಹಿತರೆ ನಮಸ್ಕಾರ. I got married to Shambhu Kalolikar in 1996. About 30 years have passed since I got married and came into the Kalolikar family. When we came here, it was a simple, humble family who had been slowly growing because of the education their parents have given them. He has done more than 30 years of service, government service. He's an IAS officer. He retired as Additional Chief Secretary to Government of Tamil Nadu. The experience of working in government in a state like Tamil Nadu will be very useful when he comes and uses that in politics. ನಮ್ಮ ಮಕ್ಕಳು ಸುಖದಿಂದಿರಲಿ, ನಮ್ಮ ಮಕ್ಕಳಿಗೆ ಹೆಂಡಿ ಬೆಳೆಯಕ್ಕೆ ಹಚ್ಚಬಾರ್ದು, ಇನ್ನೊಬ್ರು ಚಾಕ್ರಿ ಇಡಬಾರ್ದು ಅಂತಂದು ನಾವು ಕಷ್ಟಪಟ್ಟು ಕಲಿಸಿರಿ. ಕಟ್ಟೋದೇನು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. 130-140 ಎಕರೆ ಜಮೀನು ತೊಗೊಂಡಿದ್ದು, ಎಲ್ಲನೂ ಮಾಡಿದ್ವು. ಮತ್ತು ಇವರು ಗೌಡ್ರು ಅಡ್ಡ ಬಂದ್ರು, ಅದಕ್ಕೆ ಕೇಸು ಮಾಡಿದೆವು. ಕೇಸು ನಡೀತು, ಕೇಸು ನಮ್ಮಂತೆನೂ ಆಯ್ತು. ನಾನು ಡಾಕ್ಟರ್ ಶಿವರುದ್ರ ಕಲ್ಲೋಳ್ಕರ್. 35 ವರ್ಷಗಳವರೆಗೆ 1986ರಿಂದ 2021ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ ರೀ. ನಾನು ಈ ಕಲ್ಲೋಳ್ಕರ್ ಕುಟುಂಬದ ಉಚ್ಚ ಶಿಕ್ಷಣವನ್ನು ಪಡೆದಂಥ ಮೊದಲ ಸದಸ್ಯರು. ಸರ್, ಈ ಕಲ್ಲೋಳಿಕರ್ ಫ್ಯಾಮಿಲಿ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ, ಒಬ್ಬ ಇತಿಹಾಸ ಪ್ರಾಧ್ಯಾಪಕನಾಗಿ ಭಾಳ ಜನ ರಾಜ ಮಹಾರಾಜರ ಇತಿಹಾಸವನ್ನು ನಾವು ಓದಿರ್ತೀವಿ. ಸುಮಾರು 800-900 ವರ್ಷದ ಇತಿಹಾಸ ಈ ಕಲ್ಲೋಳಿಕರ್ ಫ್ಯಾಮಿಲಿಗೆ ಐತೆ ಅಂತ ನನಗೆ ಸ್ಪಷ್ಟವಾಗಿ ಅದನ್ನು ಸ್ಟಡಿ ಮಾಡಿದಾಗ ಗುರುತಾಗಿದೆ. ಅಧಿಕಾರಿ ಅಮದಾ ಮೇಡಮ್ ಅವರಿಗೆ ಒಂದ್ಸಾರ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಸೂರ್ಯಲ್ಲಿ ಇರ್ತಕ್ಕಂಥ IAS ವಿದ್ಯಾರ್ಥಿಗಳಿಗೆ, IAS ಆದಂತವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಪ್ಲೇಸ್ ನಲ್ಲಿ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ IPS ಮೊದಲ ಅಟೆಂಪ್ಟ್ ನಲ್ಲಿ ಆಗಿ, ನಂತರ 2ನೇ ಅಟೆಂಪ್ಟ್ ನಲ್ಲಿ IAS ಅಧಿಕಾರಿಯಾಗಿ ಅವರು ತಮಿಳುನಾಡು ಮತ್ತು ಭಾರತ ಸರ್ಕಾರದ ಹಲವು ಹುದ್ದೆಗಳಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅವರು ಎಲ್ಲ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಒಂದು ಇನ್ಸ್ಪಿರೇಷನ್ಸ್ ಆಗಿ ನಮ್ಮ ಫ್ಯಾಮಿಲಿಯಲ್ಲಿ ಅವರು ಇದ್ದಾರೆ. ಉಳಿದವರಿಗೂ ಬಹಳಷ್ಟು ಇನ್ಸ್ಪಿರೇಷನ್ ಆಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ಹೋದ್ರೂ ತಮಿಳುನಾಡಲ್ಲಿ ಅವರ ಹೆಸರು ಎಲ್ಲ ಕಡೆ ನಾವು ಕೇಳ್ತಾ ಇದೀವಿ. ಆ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವಾಗ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ಪ್ರಮೋಷನ್ ಆಗಿದೆ ಅವರಿಗೆ. ತಮಿಳುನಾಡಿನ ಮುಂದಿನ ಚೀಫ್ ಸೆಕ್ರೆಟರಿ ಆಗುವಂತ ಅವಕಾಶ ಅವರಿಗಿದೆ. ನನ್ನ ಹೆಸರು ಶಂಕರ್ ಕಲ್ಲೋಳಪ್ಪ ಕಲ್ಲೋಳಿಕರ್. ಮೂಲತಃ ಹೆಬ್ರಟ್ಟಿ ಹರಿಗಿರಿ ಕ್ರಾಸ್ನಲ್ಲಿ ಇರೋದು. ಈಗ ನಾನು ಉಪಾರಣ್ಯ ಸಂರಕ್ಷಣಾಧಿಕಾರಿಗೆ DFO ಆಗಿ ರಿಟೈರ್ಡ್ ಆಗಿದ್ದೀನಿ 2024 ಜೂನ್ದಲ್ಲಿ. ಉಪಾರಣ್ಯ ಸಂರಕ್ಷಣಾಧಿಕಾರಿ ಅಂತ ಹೇಳಿದ್ರೆ ನಮ್ಮದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನಲ್ಲಿ ನನಗೆ ನಾನು ಸೆಲೆಕ್ಷನ್ ಆದೆ. IPS ಪ್ರಮೋಷನ್ ಆಗಿತ್ತು ಸರ್, ತಮಗೆ ಪ್ರಮೋಷನ್ ಆಗಿದೆ. ಸ್ನೇಹಿತರೆ, ರಾಜಕಾರಣದ ವಿಷಯದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದಂತೆ ಶೈಕ್ಷಣಿಕ ಸಾಧನೆ ವಿಷಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಕುಟುಂಬವೇನಾದರೂ ಇದ್ರೆ ಅದು ಕೇವಲ ರಾಯಬಾಗ್ ತಾಲೂಕಿನ ಕಲ್ಲೋಳ್ಕರ್ ಕುಟುಂಬ ಮಾತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದೇ ಮನೆಯಲ್ಲಿ 2 IAS ಪಾಸ್ ಆಗಿದ್ರೆ, ಪ್ರಮೋಟೆಡ್ IAS ಆಗಿ ಸೇವೆ ಸಲ್ಲಿಸಿದವರ ಸಂಖ್ಯೆ ಅದೆಷ್ಟು, ಹಾಗೆ PhD ಮಾಡಿ ಲೆಕ್ಚರ್ಗಳಾದವ್ರ ಸಂಖ್ಯೆ ಅದೆಷ್ಟು, ಹಾಗೆ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಸದಸ್ಯರೆಷ್ಟು, ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರ್ತಕ್ಕಂಥ ಸದಸ್ಯರಿಗೆ ಎಷ್ಟು, ಅದು ಬಹಳಷ್ಟು ಆಗಿರುವಂಥದ್ದು ಸ್ನೇಹಿತರೆ. ರಾಜಕಾರಣದ ವಿಷಯದಲ್ಲಿ ಕಲ್ಲೋಳ್ಕರ್ ಕುಟುಂಬದ ಸಾಧನೆ ಹೇಳಿಕೊಳ್ಳುವಂತೆ ಏನೂ ಇಲ್ಲವಾದರೂ ಕೂಡ ಆವಾಗ ಮತಕ್ಷೇತ್ರದಿಂದ ವಿಧಾನಸಭೆಗೆ ಮೊದಲ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯನ್ನು 4ನೇ ಸ್ಥಾನಕ್ಕೆ ತಳ್ಳಿದ ಖ್ಯಾತಿ ಮಾತ್ರ ಈ ಕಲ್ಲೋಳ್ಕರ್ ಕುಟುಂಬಕ್ಕೆ ಸಲ್ಲುವಂಥದ್ದು ಸ್ನೇಹಿತರೆ. ಇದರ ಜೊತೆಗೆ ಕಳೆದ ವರ್ಷ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಶಂಭು ಕಲ್ಲೋಳ್ಕರ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರ ಪರಿಣಾಮವಾಗಿ ಇಡೀ ಈಗಿನ ಹಾಲಿ ಲೋಕಸಭಾ ಸದಸ್ಯರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿಕೊಳ್ಳೋದಕ್ಕೋಸ್ಕರ ಇಡೀ ಜಾರಕಿಹೊಳಿ ಕುಟುಂಬದ ಎಲ್ಲ ಸದಸ್ಯರು ಚಿಕ್ಕೋಡಿ ಮತಕ್ಷೇತ್ರದಾಗ ಟೆಂಟ್ ಹೋಗುವಂಗೆ ಮಾಡಿದ ಖ್ಯಾತಿ ಏನಾದರೂ ಇದ್ದರೆ ಅದು ಕಲ್ಲೋಳ್ಕರ್ ಕುಟುಂಬ ಸ್ಪರ್ಧೆ ಮಾಡಿದುದರ ಪರಿಣಾಮ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಪಕ್ಷದ ಸಾಥ್ ಇಲ್ಲದಿದ್ದರೂ ಕೂಡ ಈ ಕುಟುಂಬ ಈಗ ಪ್ರಬಲವಾಗಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬಕ್ಕೆ ಟಕ್ಕರ್ ಕೊಡಲು ಸಜ್ಜಾಗಿರುವಂಥ ಈ ಕಲ್ಲೋಳ್ಕರ್ ಕುಟುಂಬದ ಹಿನ್ನೆಲೆ ಏನು, ಇದು ಎಲ್ಲವರ ಏನು ಕತ್ತಿ, ಇದೆಲ್ಲದರ ಸಮಗ್ರವನ್ನು ಮಾಹಿತಿಯನ್ನು ಈ ಕಲ್ಲೋಳ್ಕರ್ ಕುಟುಂಬದ ಸದಸ್ಯರ ಅವರವರ ಕಡೆಯಿಂದನ ಈ ಪರಿಚಯವನ್ನು ಮಾಡಿಕೊಡುವ ಯತ್ನ ನಮ್ಮದು ಸ್ನೇಹಿತರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಹಲೋ ಸರ್. ಹಾಂ ಸರ್, ನಮಸ್ತೆ. ತಮ್ಮ ಪರಿಚಯ ಸರ್?
ಡಾಕ್ಟರ್ ಅರುಣ್ ಕಲ್ಲೋಳಿಕರ್, ಇತಿಹಾಸ ಪ್ರಾಧ್ಯಾಪಕ, ಧಾರವಾಡ. ಧಾರವಾಡದಲ್ಲಿ. ತಾವು ಕಲ್ಲೋಳಿಕರ್ ಫ್ಯಾಮಿಲಿ? ಹೌದು 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 ಸರ್. ಈ ಕಲ್ಲೋಳಿಕರ್ ಫ್ಯಾಮಿಲಿ ಬಗ್ಗೆ, ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಈ ಕಲ್ಲೋಳಿಕರ್ ಫ್ಯಾಮಿಲಿ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ ಒಬ್ಬ ಇತಿಹಾಸ ಪ್ರಾಧ್ಯಾಪಕನಾಗಿ ಭಾಳ ಜನ ರಾಜ ಮಹಾರಾಜರ ಇತಿಹಾಸವನ್ನು ನಾವು ಓದಿರ್ತೀವಿ. ಸುಮಾರು 800-900 ವರ್ಷದ ಇತಿಹಾಸ ಕಲ್ಲೋಳಿಕರ್ ಫ್ಯಾಮ್ಲಿಗೆ ಐತೆ ಅಂತ ನನಗೆ ಸ್ಪಷ್ಟವಾಗಿ ಅದನ್ನು ಸ್ಟಡಿ ಮಾಡಿದಾಗ ಗುರುತಾಗಿದೆ. ಈ ಕಲ್ಲೋಳಿಕರ್ ಫ್ಯಾಮ್ಲಿ ಇತಿಹಾಸ ಬಸವಣ್ಣವ್ರ ಕಾಲಕ್ಕೆ ಹೋಗೋದನ್ನು ನಾವು ಸ್ಪಷ್ಟವಾಗಿ ಹೇಳೋರ ಇತಿಹಾಸದಿಂದ ನಾನು ಅವರ ದಾಖಲೆ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇಷ್ಟು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಇದ್ದದ್ದು ಯಾವ ಕುಟುಂಬವನ್ನು ನಾನು ಇಲ್ಲಿವರೆಗೆ ನೋಡಿಲ್ಲ. ಎರಡನೇದಾಗಿ ಬಸವ ಕಲ್ಯಾಣ ಕ್ರಾಂತಿ ಆದ ನಂತರ ಬಹುಶಃ ಬೀದರ್ ನಂತರ ನಾವು ಬಿಜಾಪುರ ಜಿಲ್ಲೆ ಗೋಧಿಬೆನ್ನೂರದಿಂದ ಕಲ್ಲೋಳಿಗೆ ಬಂದೀವಿ. ಕಲ್ಲೋಳಿಯಲ್ಲಿ ನೆಲೆ ನಿಂತ ಅನಂತರ ಹಾರುಗೆರೆಗೆ ಬಂದ ನಮ್ಮ ಪೂರ್ವಜರ ಈ ಒಂದು 300-400 ವರ್ಷದ ಹಿಂದಿನ ಮನೆಗಳು ಇವತ್ತು ಹಾರುಗೆರೆಯಲ್ಲಿ ನಮ್ಮಲ್ಲಿವೆ. ಅವು ಬೇರೆ ಬೇರೆ ಬಿದ್ದು ಹೋಗಿವೆ. ಕೆಲವೊಂದು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಸುಮಾರು 200 ವರ್ಷದ ಹಿಂದ್ಗಡೆ ನಾವು ಯಬರಟ್ಟಿಗೆ ಬಂದು ನೆಲೆ ನಿಲ್ತೀವಿ. ಯಬರಟ್ಟಿಯಲ್ಲಿ ಇವತ್ತು ಅಲ್ಲಿ ನಮ್ಮ ಏನು ಹನುಮಂತಜ್ಜ ಮೂಲ ಏನಿತ್ತು ಅವರ ದೇವಸ್ಥಾನ ಕಟ್ಟಿದ್ದಿದೆ. ಆ ಹಳೆ ಮನೆಗಳು ಇವತ್ತಿವೆ. ಅಲ್ಲಿ ಹೊಸದಾಗಿ ಇವತ್ತು ನಾವು ದೇವಸ್ಥಾನಗಳನ್ನು ನವೀಕರಣ ಮಾಡಿದ್ವಿ. ಆನಂತರ ಸುಮಾರು 70-80 ವರ್ಷದ ನಂತರದಲ್ಲಿ ಯಬರಟ್ಟಿಯಿಂದ ಈ ಹಾರುಗೆರೆ ಕ್ರಾಸ್ ತೋಟಕ್ಕೆ ಬಂದು ನಾವು ನೆಲೆ ನಿಲ್ಲುವುದನ್ನು ನೋಡ್ತಾ ಇದ್ದೀವಿ. ಕಲ್ಲೋಳಿಕರ ಹೆಸರು ಬಂದದ್ದನ್ನು ಬಹುಶಃ ಆ ಕಲ್ಲೋಳಿಯಲ್ಲಿ ನಿಂತ ಆ ಕಲ್ಲೋಳಿ ಹನುಮಪ್ಪನ ಭಕ್ತನಾದಂಥ ಹನುಮಂತಜ್ಜ ಅದು ಮುಂದೆ ಕಲ್ಲೋಳಿಕರ ಅತ್ತ ಹೆಸರು ಸರ್ನೇಮ್ ಬಂದಿರ್ಬೋದು ಅಂತ ನನ್ನ ಊಹೆ ಇದೆ. ಆನಂತರ ಹನುಮಂತಜ್ಜರ ಯಬರಟ್ಟಿಗೆ ಬಂದು ನೆಲೆ ನಿಂತ ನಂತರ ನಮ್ಮ ಊರು ಗೌಡ್ರ ಯಬರಟ್ಟಿ ಗೌಡ್ರ ಮನೆಯಲ್ಲಿ ಜೀತ ಇದ್ದದ್ದಕ್ಕೆ ಅವರ ನಿಯತದಿಂದ ಕಡೆಗೆ 24 ಎಕರೆ ಭೂಮಿಯನ್ನು ಅವರಿಗೆ ಹಂಚಿದ್ರು. ಆನಂತರ ಅವರ ಸಮಾಧಿಯನ್ನು ಅವ್ರು ಏನು ಯಾವ ಸ್ಥಳ ಹೇಳಿದ್ರಲ್ಲ ಅಲ್ಲೇ ಬಂದ ಸಮಾಧಿಯನ್ನು ಮಾಡಲಾಗಿದೆ. ಇವತ್ತು ಹೊಸದಾಗಿ ಆ ಸಮಾಧಿ ಮೇಲೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಆನಂತರ 71ನೇದು ಇವತ್ತು ನಾವು ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. 71 ವರ್ಷದ ಹಿಂದಿನ ಇತಿಹಾಸ ತಗೊಂಡಾಗ ನನಗೆ ತಿಳಿದಂತೆ ಆ ಗುಡಿಸಲುಗಳಿದ್ದು ಇಲ್ಲಿ ಎಲ್ಲ ತೋಟದಲ್ಲಿ ಗುಡಿಸಲು ಇದ್ದರೂ ನಾವು ಸುತ್ತುಕಟ್ಟು ಜನ ಬಂದು ಪುಣ್ಯತಿಥಿ ಕಾರ್ಯಕ್ರಮ ಬಂದು ಯಾವತ್ತೂ ಅನ್ನ ಪ್ರಸಾದ ಮಾಡುವಂಥದ್ದು, ಇಲ್ಲಿ ನೀರನ್ನು ಯೂಸ್ ಮಾಡಿಕೊಳ್ಳುವಂಥದ್ದು ಎಂದೂ ಅನ್ನದ ಕೊರತೆ ಈ ಪ್ರದೇಶದಲ್ಲಿ ಈ ನಮ್ಮ ತೋಟದಲ್ಲಿ ಆಗಿಲ್ಲ. ಆನಂತರ ಅವರ ಕಾಯಕದ ಪರಿಕಲ್ಪನೆ ಎಲ್ಲರ ಮೇಲೆ ಪರಿಣಾಮ ಬೀರೋದ್ರಿಂದ ನಮ್ಮ ಕೃಷ್ಣ ಕಲ್ಲೋಳಿಕರ್ ಇರ್ಬೋದು, ಚಿದಾನಂದ ಕಲ್ಲೋಳಿಕರ್ ಇರ್ಬೋದು, ಅವರೂ ಸಹ ಭಾಳ ಜೀತ ಒಬ್ಬರಲ್ಲಿದ್ದು ಕಷ್ಟಪಟ್ಟು ದುಡಿದು ನಮ್ಮ ಸಮಸ್ಯೆ ಅಥವಾ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇಡೀ ದುಡ್ದಂಥ ದುಡ್ಡನ್ನು ಅವರ ತಾಯಿಯಾದ ಬಸವ ಕಲ್ಲೋಳಿಕರ್ ಹಿಡ್ಕೊಂಡು ಆಕೆ ಗಂಡ ತೀರ್ಕೊಂಡ್ರೂ ಈ 2 ಜನರ ಮಕ್ಕಳನ್ನು ಭಾಳ ಕಷ್ಟಪಟ್ಟು ಬೆಳೆಸಿ ಈ ಕೃಷ್ಣ ಶಿವರುದ್ರ ಕಲ್ಲೋಳಿಕರ್ ತಮ್ಮ ಮಕ್ಕಳನ್ನು ಸಹ ನಮ್ಮ ಹಾಗೆ ಜೀತ ಮಾಡಬಾರ್ದು, ಅವರ ಶಿಕ್ಷಣ ಪಡಿಬೇಕತ್ತ ಏನು ಹಿನ್ನೆಲೆಯಲ್ಲಿ ಇಡೀ ದುಡ್ದಂಥ ದುಡ್ಡವನ್ನು ಶಿಕ್ಷಣಕ್ಕೆ ಹಾಕಿದ್ರಿಂದ ಇವತ್ತು ಇಡೀ ಕಲ್ಲೋಳಿಕರ್ ಕುಟುಂಬಕ್ಕೆ ಅಥವಾ ಈ ಕಲ್ಲೋಳಿಕರ್ ಕುಟುಂಬ ಉತ್ತರ ಕರ್ನಾಟಕದಲ್ಲಿ ಈ ಹೆಸರು ಮಾಡಲಿಕ್ಕೆ ಅವರ ಶ್ರಮಾನು ಮುಖ್ಯ. ಆಮ್ಯಾಗ ಹನುಮಂತಜ್ಜರ ಆಶೀರ್ವಾದನ ಇದಕ್ಕೆ ಮೂಲ ಕಾರಣ ಅಂತ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 10-12 ಜನ ಕ್ಲಾಸ್ 1 ಆಫೀಸರ್ ಅದಾರೆ, 10-12 ಜನ ಪ್ರಾಧ್ಯಾಪಕರದಾರೆ. ಇಡೀ ಇಂಡಿಯಾದಾಗ 10-12 ಜನ ಒಂದೇ ಮನೆಯಾಗ PhD ಮುಗಿಸಿದವ್ರು ಇಡೀ ಭಾರತದಾಗ. ಅದು ಭಾಳ ನಾ ಹೆಮ್ಮೆ ಅಂತ ಹೇಳ್ಬೇಕಾ ನಮ್ಮ ಕಲ್ಲೋಳಿಕರ್ ಫ್ಯಾಮಿಲಿಯಲ್ಲಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಮನೆಯಲ್ಲಿ ಇವತ್ತು ಶ್ರೀಮಂತರದಾರೆ, ಎಲ್ಲನೂ ಇದೆ. ಯಾಕೆ ಈ ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ ಅಂದ್ರೆ ದುಡ್ಡು ಎಲ್ಲರೂ ಇದೆ. ಬಟ್ ಮೊದಲಿಂದ ನಮ್ಮ ಕುಟುಂಬ ಸಾರ್ವಜನಿಕವಾಗಿ ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ ಒಂದು ಕಾಳಜಿ ನಮ್ಮ ಅಜ್ಜನಿಂದನೂ ಸಹ ಈ ದಾಸೋಹದ ಪರಿಕಲ್ಪನೆಯಲ್ಲಿ ಬಂದಂಥವ್ರು. ಆ ಕಾರಣಕ್ಕಾಗಿ ನಮ್ಮ ಅಜ್ಜನಿಂದನೂ ನಮಗೆಲ್ಲ ಆಗಿದೆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಅವನ ಹೆಸರು ಮೇಲೆ ಶಿವರಾತ್ರಿ ಅಂದ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ಸುಮಾರು 30-40 ಸಾವಿರ ಜನ ಬಂದ ಅನ್ನ ದಾಸೋಹ ಮಾಡಿ ಇಲ್ಲಿ ಪ್ರಸಾದ ತೊಗೊಂಡು ಹೋಗ್ತಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಸರ್, ಈ ಭಾಗದಾಗ ಕಲ್ಲೋಳಿಕರ್ ಫ್ಯಾಮಿಲಿ ಅನ್ನೋದು ಒಂದು ಅಂತ ಗೊತ್ತಾಗ್ತದೆ. ಎಜುಕೇಷನ್ದಾಗ ಫಾರ್ವರ್ಡ್ ಇರ್ತಿ, ಎಜುಕೇಷನ್ ಬಗ್ಗೆ ಭಾಳ ಒತ್ತು ಕೊಟ್ಟವ್ರೆ, ಇಂಟ್ರೆಸ್ಟ್ ಕೊಟ್ಟವ್ರೆ. ಈ ಒಂದು ಎಜುಕೇಷನ್ ಬಗ್ಗೆ ನೀವೇನು ಆಸಕ್ತಿ ಹೊಂದಿದ್ದೀರಿಲ್ಲ, ಇದು ಈ ಭಾಗದಾಗ ಯಾವ ರೀತಿ ಪರಿಣಾಮ ಬೀರಿತು ಅಂತ ಅಂತೀರಿ? ಸರ್, ಇವತ್ತು ಅತ್ಯಂತ ಹಿರಿಯ ಅಣ್ಣನಾದಂಥ ಶಿವರುದ್ರ ಕಲ್ಲೋಳಿಕರ್
ಡಾಕ್ಟರ್ ಶಿವರುದ್ರ ಕಲ್ಲೋಳಿಕರ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪ್ರಾಧ್ಯಾಪಕ ಆದ ನಂತರ ಅವರು ಯಾವ ಆಸ್ತಿನೂ ಮಾಡಲಿಲ್ಲ, ಅಂತಸ್ತು ಮಾಡಲಿಲ್ಲ. ಇಡೀ ಉತ್ತರ ಕರ್ನಾಟಕದಿಂದ ಯಾರ ಅಡ್ಮಿಷನ್ಗೆ ಬರಲಿ, ಹಾಸ್ಟೆಲ್ ಸಿಗುವವರೆಗೇನು ಅವ್ರ ಮನೆಯಲ್ಲೇನೋ ಎಲ್ಲರಿಗೂ ಈ ಜಾತಿ ಭೇದವಿನಲ್ಲಿ ಎಲ್ಲ ಸಮಾಜದವರು 2-3-4 ತಿಂಗಳು ಇದ್ದು ಹಾಸ್ಟೆಲ್ ಸಿಕ್ಕ ನಂತರ ಅವ್ರು ಹೋಗಿದ್ರು. ಪ್ರಾರಂಭದಲ್ಲಿ ನಮ್ಮ ಕುಟುಂಬ ಕಷ್ಟಪಟ್ಟು ಶಿಕ್ಷಣ ಪಡೆದ ನಂತರ IAS ಆದ ನಂತರ ಶಂಭು ಬ್ರದರ ಇದರ ಪರಿಣಾಮ ಇಡೀ ಪರಿಸರದಲ್ಲಿ, ಈ ಉತ್ತರ ಕರ್ನಾಟಕ ಪರಿಸರದಲ್ಲಿ ಪ್ರಭಾವ ಬೀರಿದ್ರಿಂದ ಇವತ್ತು ಅಥಣಿ ತೊಗೋಬೋದು, ನೀವು ರಾಯಬಾಗ್ ತೊಗೋಬೋದು, ಗೋಕಾಕ್ ತೊಗೋಬೇ, ಈ ಬಾಗಲಕೋಟೆ ಡಿಸ್ಟಿಕ್ ಇದರ ಪರಿಣಾಮ ಬೀರಿದ್ರಿಂದ ಬಹುಸಂಖ್ಯಾತ ಜನನು ಸಹ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು. ಇಡೀ ಕಷ್ಟಪಟ್ಟು ದುಡಿದದ್ದೆಲ್ಲ ಮಕ್ಕಳ ಶಿಕ್ಷಣಕ್ಕಾಗಿ ಇನ್ವೆಸ್ಟ್ ಮಾಡುವಂಥ ಪರಿಪಾಠ ಮುಂದುವರಿತು. ಇವತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ಜನ KS ಆಗ್ಯಾರ, PSI ಆಗ್ಯಾರ, DYSP ಆಗ್ಯಾರ. ಇವತ್ತು ಅವರೆಲ್ಲ ನಮ್ಮ ಸಂಪರ್ಕದಾಗದಾರ. ಎಷ್ಟೋ ಜನಕ್ಕೆ ನೌಕರಿಗೂ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ಉದ್ಯೋಗ ಇರ್ಬೋದು, ವಸತಿ ಗೃಹ ಇರ್ಬೋದು, ಇದಕ್ಕೆಲ್ಲನೂ ನಾವು ಹೆಲ್ಪ್ ಮಾಡಿದ್ದೀವಿ. ಈ ಮನೆತನ ನಿರಂತರವಾಗಿ ಹೆಲ್ಪ್ ಮಾಡ್ಕೋತಾನೆ ಇಲ್ಲಿವರೆಗೆ ಮುಂದುವರೆದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಸರ್, ನಿಮ್ಮ ಕಲ್ಲೋಳಿಕರ್ ಫ್ಯಾಮಿಲಿ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಸರ್. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಶಶಿಕಾಂತ್ ಸಾಳವೆ ಅಂತೇಳಿ, ಸಾಕಿನ ಅಥಣಿಯಲ್ಲಿ ಇರೋದು ನಾನು. ಅದನ್ನಾಗಿರ್ತೀರಿ ಸರ್? ಹೌದು ಸರ್. ನಿಮ್ಮನ್ನ ಮತ್ತು ಈ ಕಲ್ಲೋಳಿಕರ್ ಫ್ಯಾಮಿಲಿಗೆ ಏನು ಸಂಬಂಧ ಸರ್? ಸರ್ ನಾವು ಮೂಲತಃ ಕಲ್ಲೋಳ್ಕರ್ ಕುಟುಂಬದವರು. ಹನುಮಂತ ಲಚ್ಚಪ್ಪ ಕಲ್ಲೋಳ್ಕರ್ ಮತ್ತು ಯಲ್ಲಪ್ಪ ಲಚ್ಚಪ್ಪ ಕಲ್ಲೋಳ್ಕರ್ ಅಂತೇಳಿ ಇಬ್ಬರು ಅಣ್ಣ ತಮ್ಮದಿರು. ಅಂದರೆ ಇವತ್ತೇನು ಫಂಕ್ಷನ್ ಆಗತ್ತಲ್ಲ ಹನುಮಂತ? ಹಾಂ, ನಮ್ಮ ದೊಡ್ಡ ಅಜ್ಜಾರಿ ಅವರು, ನಮ್ಮ ದೊಡ್ಡ ಅಜ್ಜಾರಿ. ಅವ್ರ ತಮ್ಮನ ಯಲ್ಲಪ್ಪ ಲಚ್ಚಪ್ಪ ಕಲ್ಲೋಳ್ಕರ್ ಅಂತ ಖಾಸ ಇವರು ಅಣ್ಣ ತಮ್ಮದಿರು. ಹನುಮಂತವರು ಅವತ್ತು ಕಡು ಬಡತನದ ಇದ್ದ ಕಾರಣಕ್ಕಾಗಿ ಯಲ್ಲಪ್ಪ ಲಚ್ಚಪ್ಪ ಕಲ್ಲೋಳ್ಕರ್ ಅವ್ರನ್ನ ಈ ಪಕ್ಕದಲ್ಲಿರ್ತಕ್ಕಂಥ ಹರುಗರಿಯಲ್ಲಿ ಸಾಳವೆ ಅಂತಕ್ಕಂಥ ಫ್ಯಾಮಿಲಿಗೆ ಅವ್ರನ್ನ ದತ್ತಕ್ಕೆ ಹೋಗಪ್ಪ, ನಾವು ಯಾಕೋ ಬಡು ಕುಟುಂಬದಲ್ಲಿದ್ದೀವಿ, ಬಡ ಕುಟುಂಬದಲ್ಲಿ. ಹಾಂ, ಆ ಕಾರಣಕ್ಕಾಗಿ ಹಾಂ ಅವ್ರ ದತ್ತಕ್ಕೆ ಹೋಗಪ್ಪ ಅಂತೇಳಿ ಇವತ್ತು ಏನು ಫಂಕ್ಷನ್ ಆಗತ್ತದ್ರಲ್ಲ, ಹನುಮಂತ ಅಜ್ಜ ಅವ್ರ ತಮ್ಮ ಖಾಸ ತಮ್ಮಗೆ ಸರ್, ಖಾಸ ತಮ್ಮಗೆ. ಸೊ ಆವಾಗ ನೀವು ನಿಮ್ಮ ಫ್ಯಾಮಿಲಿ ಪೂರ್ವಜರು ದತ್ತಕ್ಕೆ ಹೋದವರು? ಹಾಂ, ನಮ್ಮ ಅಜ್ಜ ಅವರು ಅಂದರೆ ಕಲ್ಲೋಳಿಕರ್ ಫ್ಯಾಮಿಲಿಯಿಂದ ಸಾಳವೆ ಫ್ಯಾಮಿಲಿಗೆ ದತ್ತಕ್ಕೆ ಹೋದ್ರು ಸರ್. ಅಂದರೆ ನೀವು ಎಲ್ಲಿ ಸೆಟ್ ಆಗಿರ್ತೀರಿ ಈಗ? ನಾವು ಮನೆಗೇ ಮೂಲತಃ ಮನೆ ಯಲ್ಲಪ್ಪ ಅವ್ರ ಮನೆ ಇರೋದು ಹಾರಿಯೂರು ಒಳಗೆ ಸರ, ದತ್ತಕ್ಕೆ ಹೋದಂಥ ಮನೆ. ಅವರಿಗೆ ಒಬ್ಬರೇ ಮಗ ಸರ, ವೀರಾಜಿ ಯಲ್ಲಪ್ಪ ಸಾಳ್ವೆ ಅಂತೇಳಿ. ಅವರು APMCಯಲ್ಲಿ ನೌಕರಿ ಸಿಕ್ಕ ಕಾರಣಕ್ಕಾಗಿ ಅಥಣಿಗೆ ಬಂದರು. ಅಥಣಿಯಲ್ಲಿ ಸೆಟಲಾಗಿ ನಾವು ಅಥಣಿಯಲ್ಲಿ ಇದ್ದೀವಿ ಸರ. ನಾವು ಮೂಲತಃ ಕಲ್ಲೋಳ್ಕರ್ ವಂಶಸ್ಥರೇ. ಹಾಂ ಸರ್, ಪೂರ್ಣ ವಂಶಸ್ಥರು ಸರ್. ಇವತ್ತಿನ ಫ್ಯಾಮಿಲಿಗೆ ಇವತ್ತು ಫಂಕ್ಷನ್ ಆಗತ್ತದಲ್ಲ, ಏನು ಅನಿಸ್ತದೆ ಸರ್? ಸರ್, ಹನುಮಂತ ಲಚ್ಚಪ್ಪ ಕಲ್ಲೋಳ್ಕರ್ ಅವರು ನಮ್ಮ ದೊಡ್ಡ ಅಜ್ಜ. ಅವರು ಕೊಟ್ಟಂಥ ಮಕ್ಕಳಿಗೆ ಕೊಟ್ಟಂಥ ಜ್ಞಾನ ಇರ್ಬೋದು, ಆವತ್ತಿನ ಸಂದರ್ಭದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಆ ವ್ಯವಸ್ಥೆಯನ್ನು ಹೊರತುಪಡಿಸಿ ಅವರು ಮುಂದುವರೆದಂಥ ಪೀಳಿಗೆಗೆ ಶಿಕ್ಷಣದ ಅರಿವನ್ನು ಕೊಡೋದ್ರ ಜೊತೆಗೆ ಇವತ್ತಿನ ಮಟ್ಟಿಗೆ ಪ್ರತಿ ಕಲ್ಲೋಳ್ಕರ್ ಪ್ರತಿಷ್ಠಾನದ ವತಿಯಿಂದಾಗಲಿ ಅಥವಾ ಕಲ್ಲೋಳ್ಕರ್ ಫ್ಯಾಮಿಲಿಯಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಕಲ್ಲೋಳ್ಕರ್ ಫ್ಯಾಮಿಲಿಯವರು ಇದ್ದಂಥ ಜನ ಯಾವ ಕುಟುಂಬದಿಂದನೂ ಇದು ಯೂನಿವರ್ಸಿಟಿಗೆ ಇಲ್ಲಿವರೆಗೂ ಅಷ್ಟು ಫ್ಯಾಮಿಲಿ ಜನ ಹೋಗಿಲ್ಲ. ಫಸ್ಟ್ ಜನ ಸರ. ಅದರಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಆ ಯೂನಿವರ್ಸಿಟಿ ಕಾಲಿಟ್ಟವರು ನಮ್ಮ ಕೃಷ್ಣಪ್ಪಣ್ಣ ಅಂತ ನಾವೇನು ಕರಿತೀವಿ, ಅವರು ದೊಡ್ಡ ಮಗ ಶಿವರುದ್ರ ಕಲ್ಲೋಳ್ಕರ್ ಅಂತೇಳಿ. ಅವರೇನು ಧಾರವಾಡ ಯೂನಿವರ್ಸಿಟಿಯಲ್ಲಿ ಕಾಲಿಟ್ಟಾಗ ಯಾವ ಪರಿಸ್ಥಿತಿ ಇತ್ತು, ಅವ್ರಿಗೆ ಇಟ್ಟ ನಂತರ ಪ್ರತಿಯೊಬ್ಬರಿಗೂ ಅವರ ಪ್ರೇರಣೆಯಿಂದ ಪ್ರತಿಯೊಂದು ಫ್ಯಾಮಿಲಿಗಳು, ಇಲ್ಲಿ 4-5 ಜನ ನಾವು ಏನು ಅಂತಂದ್ರೆ ಇದ್ವಲ್ಲ ಸರ್, ಪ್ರತಿಯೊಂದು ಅವ್ರ ಮನೆತಂತ ಇರ್ತಕ್ಕಂಥ ಮಕ್ಕಳು ನಾವು ಈ ಥರ ಕಲಿಬೇಕು, ಇಂಥ ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆಯ ಉನ್ನತ ಹುದ್ದೆಯೊಳಗೆ ಹೋಗ್ಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಎಲ್ಲರೂ ಕೂಡ ಅಲ್ಲಿ ಸೇರ್ಪಡೆ ಆದರು. ಅದರಲ್ಲಿ ವಿಶೇಷವಾಗಿ ಶಿವರು ಸರ್ ತಮ್ಮನಾಗಿರ್ತಕ್ಕಂಥ ಶಂಭು ಸರ್ ಅವರು ಧಾರವಾಡ ಯೂನಿವರ್ಸಿಟಿಯಲ್ಲಿ ಕಲಿತು ದಿಲ್ಲಿಯಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡು IAS ಅಧಿಕಾರಿಯಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಅಪಾಯಿಂಟ್ಮೆಂಟ್ ಆಗಿ ತದನಂತರ ತಮಿಳುನಾಡಿನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯಾಗಿ ತಮ್ಮ ಸಾಮಾಜಿಕ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಲ್ಲೋಳ್ಕರ್ ಪ್ರತಿಷ್ಠಾನ ವತಿಯಿಂದ ಶಿಕ್ಷಣ, ಸಾಮಾಜಿಕ ಸೇವೆ ಮತ್ತು ಅದರಲ್ಲಿ ಸೋದರ ಸಂಬಂಧಿಯಾಗಿರ್ತಕ್ಕಂಥ ತಮ್ಮಣ್ಣವರ ಶಾಸಕರಾಗಿರೋದ್ರಿಂದ ಇನ್ನಷ್ಟು ಅನುಕೂಲಕರವಾಗಿ ಸಾಮಾಜಿಕ ಸೇವೆಗಳನ್ನ ಮಾಡ್ತಕ್ಕಂಥ ಅವಕಾಶನ ಕಲ್ಲೋಳ್ಕರ್ ಕುಟುಂಬ ಮಾಡ್ತಾಯಿದೆ ಸರ್. ಅದ್ರ ಜೊತೆ ನಾವು ಸಾಳ್ವೆ ಫ್ಯಾಮಿಲಿ ದತ್ತಕ್ಕೆ ಹೋದರೂ ಕೂಡ ನಾವು ಕಲ್ಲೋಳ್ಕರ್ ಸಂಬಂಧಿಕರೇ, ಕಲ್ಲೋಳ್ಕರ್ ರಕ್ತ ಸಂಬಂಧಿಕರು. ನಾವು ಯಾವತ್ತಿಗೂ ಅವ್ರ ಜೊತೆ ಅವರ ಕಾರ್ಯಗಳಿಗೆ ನಮ್ಮ ಸಹಕಾರ ಯಾವತ್ತೂ ಇರ್ತದೆ ಅಂತಕ್ಕಂಥ ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಒಳ್ಳೆ ಸರ್, ಈಗ
ನೀವು ಇಲ್ಲಿ ಯಾರ್ಯಾರ ಜೊತೆಗೆ ಬಂದಿರಿ ಸರ್? ಸರ್ ನಾವು ಅತನಿಂದ ನನ್ನ ಸ್ನೇಹಿತರ ಜೊತೆ ನಮ್ಮ ಅಣ್ಣತಮ್ಮದಿರು ಅದರ ನಮ್ಮ ವಿಶೇಷವಾಗಿ ನಮ್ಮ ಬೀಗರು ನಮ್ಮ ಸರ್ ಇವರು ಮಾರುತಿ ಘಟಕಂಬಳಿ ಅಂತೇಳಿ ಸರ್ ಶಿವರುದ್ರ ಸರ್ ಕಲ್ಲೋಳ್ಕರ್ ಅವರ ಧರ್ಮಪತ್ನಿಯ ಸಂಬಂಧಿಕರು ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಸರ್. ಇವರು ವೆಂಕಟೇಶ್ ಚಲವಾದಿಯವರು ಅಂತೇಳಿ ಸರ್ ಅಥಣಿಯಲ್ಲಿ ಸುಮಾರು 40 ವರ್ಷಗಳ ಕಾಲ ಇವರು ತಂದೆಯವರು ಸಾಮಾಜಿಕ ಸೇವೆ ಮಾಡಿ ಇವತ್ತಿಗೆ ಕಲ್ಲೋಳ್ಕರ್ ಫ್ಯಾಮಿಲಿಗೆ ಭಾಳ ಚಿರಪರಿಚಿತರ್ತಕ್ಕಂಥ ಒಬ್ಬ ವ್ಯಕ್ತಿ ಸರ್, ಆತ್ಮೀಯರು ಸರ್. ಇವರು ಮುರುಗೇಂದ್ರ ಕಾಳೆ ಅಂತೇಳಿ ಸರ್ ಕಲ್ಲೋಳ್ಕರ್ ಫ್ಯಾಮಿಲಿ ಬೀಗರು ಸರ್ ಅವರು. ಹಾಂ ಸರ್ ಬೀಗರು ಸರ್ ಅವರು ಪ್ರಹ್ಲಾದ್ ಪರಂಜಪಿ ಅಂತೇಳಿ ಸರ್ ಅವರು ಕೂಡ ಕಲ್ಲೋಳ್ಕರ್ ಫ್ಯಾಮಿಲಿ ಬೀಗರು ಸರ್. ಪ್ಲಸ್ ನನಗೂ ಅಣ್ತಮ್ಮರಾಗಬೇಕು ಸರ್. ಹಾಂ ಎಸ್ ಸರ್. ಓಕೆ ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ಯಮುನಾ ಕೃಷ್ಣ ಕಲ್ಲೋಳಿಕರ್. ಏನು ಮಾಡ್ತಾ ಇದ್ದೀರಿ ಮೇಡಮ್? ನಾನು ಈಗೊಂದು ಸಂಸ್ಥಾನ ನಡೆಸ್ತಿದ್ದೇನೆ. ಯಾವ್ದು ರೀ? ಬಸವಶ್ರೀ ಶಿಕ್ಷಣ ಸಂಸ್ಥೆ ಸರ್. ನಿಮ್ಮ ಹಿನ್ನೆಲೆ ಹೇಳೋದಾದ್ರೆ ಏನು ಹೇಳ್ತೀನಿ? ನಮ್ಮ ಹಿನ್ನೆಲೆ ಅಂದರೆ ಸರ್ ನನ್ನದು MA PhD. ನಾ ಧಾರವಾಡ ಯೂನಿವರ್ಸಿಟಿ ಅತಿಥಿ ಉಪನ್ಯಾಸಕಿ. ನಾನು ಕಾಲೇಜ್ ಲೆಕ್ಚರರ್ ಆಗಬೇಕು ಅನ್ನೋದು ಒಂದು ಕನಸು ಕಂಡಿದ್ದೆ. ಆ ಸಮಯಕ್ಕೆ ಇದೊಂದು ನಮ್ಮದು ಬಸವಶ್ರೀ ಶಿಕ್ಷಣ ಸಂಸ್ಥೆ ಅಂದ್ರೆ ನಮ್ಮದು ಇದಕ್ಕೆ ಪೂರ್ವದಾಗ ಒಂದು ಅನಾಥಾಶ್ರಮ ಇತ್ತು. ಅನಾಥಾಶ್ರಮ ನಮ್ಮ ತಂಗಿ ನಡೆಸ್ತಳು, ಆಕೆ ಬಿಟ್ಟ ಮ್ಯಾಗ ಅದನ್ನೊಂದು 3 ವರ್ಷ ನಾನು ನಡೆಸಿದ ಮ್ಯಾಗ ನಾನು ಎಲ್ಲರೇ ಕಾಲೇಜ್ ಅಪಾಯಿಂಟ್ ಆಗಬೇಕಂತಂದು ಒಂದು ಉದ್ದೇಶ ಇಟ್ಕೊಂಡು ಓಡಾಡಕತ್ತಿದ್ದೆ. ಆ ಸಮಯದಾಗ ನಮ್ಮ ಅಣ್ಣಂದೇರು ಏನು ಹೇಳ್ರಂದ್ರೆ ನನಗೆ, ತಂಗಿ ಬೇರೆದವ್ರಿಗೆ ದುಡ್ಡು ಕೊಟ್ಟು ನೀ ಅಲ್ಲಿ ಹೋಗಿ ಇನ್ನೊಬ್ರ ಕೈ ತೆಳಗೆ ಕೆಲಸ ಮಾಡೋದು ಏನೈತಿ, ನೀನು ಒಂದು ಸಂಸ್ಥೆ ಕಟ್ಟಿ ಬೆಳೆಸಬಹುದಲ್ಲ ಅನ್ನೋದು ಒಂದು ಆತ್ಮವಿಶ್ವಾಸ ಧೈರ್ಯ ಹೇಳಿಕೊಟ್ರು. ಅದೇ ಪ್ರಕಾರ ನಾನು ನಮ್ಮ ಕುಟುಂಬ ಇಡೀ ನಮ್ಮ ಕಲ್ಲೋಳ್ಕರ್ ಕುಟುಂಬನ ಒಂದು ಬಡತನ ಕುಟುಂಬದಿಂದ ಬಂದಂಥದ ಒಂದು ಶಿಕ್ಷಣದಿಂದನ ಮುಂದುವರೆದಿತ್ತು. ಅದೇ ರೀತಿ ನಾ ಇದ್ದ ವಾತಾವರಣದಾಗ ಕನಿಷ್ಠ ಬಡವರ ಕೂಲಿಕಾರ ಕಾರ್ಮಿಕರ ಮಕ್ಕಳ ಇದನ್ನೆಲ್ಲ ನಾನು ಪ್ರತಿದಿನ ನೋಡ್ತಿದ್ದೆ. ನನ್ನ ಮನಸ್ಸಿನಾಗ ಈ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಎಂಥ ಸಂಸ್ಕಾರ ಕೊಡಬೇಕು ಅನ್ನೋದು ಒಂದು ಆಲೋಚನೆ ಮಾಡಿ ನಾನು ಆ ಸಂಸ್ಥೆ ನಡ್ಸೋಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಇವತ್ತಂದ್ರೆ ಬೆಳವಣಿಗೆ ಹಂತಕ್ಕೆ ಹೋಗೈತಿ. ಮೊದಲು ನಾನು ನಡೆಸೋ ಟೈಮ್ದಾಗ 30 ಮಕ್ಕಳಿದ್ದು, ಈ 10ರಿಂದ 11 ವರ್ಷದಾಗ 400 ಮಕ್ಕಳನ್ನ ದಾಟಿ 1ರಿಂದ 10ನೇ ತನಕ ಬಂದೈತಿ. ಇದೇ ಬಡ ಮಕ್ಕಳಿಗೆ ಅನುಕೂಲ ಆಗ್ಲತ್ತಂದ ಅಲ್ಲೇ ಒಂದು PU ಸೈನ್ಸ್ ಕಾಲೇಜು ತಂದೇನೆ. ಹಾಂ ಆರ್ಟ್ಸ್ ಅದ ಏನಿಲ್ಲ ಸರ್, PU ಸೈನ್ಸ್ ಒಂದೇ ಐತಿ. ಈಗ ನಾವು ಆರ್ಟ್ಸ್ ತರಬೇಕಾಗಿತ್ತು ಅಲ್ಲಿ ಮಕ್ಕಳಿಗೆ. ಮತ್ತು ಈಗ ಆರ್ಟ್ಸ್ ತಂದೀವಂದ್ರೆ ಅವಕ್ಕೆ ಒಂದು ಉದ್ಯೋಗ ಬೇಕಿರಲ್ಲ ಸರ. ನಾವು ಮಕ್ಕಳಿಗೊಂದು ಪಾಲಕರಿಗೊಂದು ಬಡ ಮಕ್ಕಳಿಗೆ ನಾವು ಅಷ್ಟು ಫೀಸ್ ತೊಗೊಂಡು ಅವು ಥರ ಹಂಗೆ ಕಲಿಸಿ ಮತ್ತು ಕಸ ತೆಗಿಯೋಕೆ ಕಳಿಸೋದು ಬೇಡ. ಒಂದು ಸೈನ್ಸ್ ಸೈಡ್ ಹೋದ್ರಂದ್ರೆ ಯಾವ್ದಾರ ಒಂದು ಉದ್ಯೋಗದ ಸಿಕ್ಕಿತ್ತು ಮಕ್ಕಳಿಗೆ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು PU ಸೈನ್ಸ್ ಕಾಲೇಜ್ ಈ ಸರ ಕೊಟ್ಟೇನಿ. ಹಾಂ ಟೆಕ್ನಿಕಲ್ ಹುಡುಗರು ರೆಡಿ ಆಗಲಿ ಅಂತ. ಹಾಂ ಈಗ ನಿಮ್ಮ ಮುಂದಿನ ಉದ್ದೇಶ ಏನೇನದ ಮೇಡಮ್? ವಸತಿ ನಿಲಯ ಮಾಡೈತಿ, ಮಕ್ಕಳಿಗೆ ಅನುಕೂಲ ಆಗ್ಲತ್ತ. ಬರು ಹೋಗು ಮಕ್ಕಳಿಗೆ ಬಸ್ಸಿನ ಅನುಕೂಲ ಮಾಡಿಕೊಟ್ಟೈತಿ. ನಮ್ಮ ಹಾರಿಗೇರಿ ಸುತ್ತುಕೊಟ್ಟು ಇಲ್ಲಿ ಮಕ್ಕಳಿಗೆ ಇಲ್ಲೇ ಕಲೀಲಿ ಅಂತ ಹಾರಿಗೇರಿಗಿಂತ ಸುತ್ತಮುತ್ತ ಎಲ್ಲ ಸ್ಕೂಲ್ಗಳಿಗಿಂತ ಅತಿ ಕಡಿಮೆ ಫೀ ಇಸ್ಕೊಂಡು ಅವರಿಗೆ ಎಲ್ಲರಿಗಿಂತ ಹೆಚ್ಚಿನ ಶಿಕ್ಷಣ ಮತ್ತು ಶಿಕ್ಷಣದೊಂದಿಗೆ ಸಂಸ್ಕಾರ ಕಲಿಸೋದ ಕಡೆ ಲಕ್ಷ್ಯ ಹಾಕೇನಿ. ಹೆಚ್ಚು ನಾನು ಮಕ್ಕಳೊಳಗೆ ಬೆರಿತೀನು. ಹಾರಿಗೇರಿ ಹಬ್ಬದಾಗ ಇದು ಒಂದು ನನ್ನ ಶಿಕ್ಷಣ ಸಂಸ್ಥೆ. ಮೇಡಮ್ ಹಾರಿಗೇರಿ ಅನ್ನೋದು ಅಂದ್ರೆ ಎಜುಕೇಶನ್ ಹಬ್ ಅಂತ ಪ್ರಸಿದ್ಧ ಆಗಿದೆ. ಆ ಹಬ್ನ್ಯಾಗ ನಿಮ್ಮದು ಒಂದು ಪಾಲ ಐತಿ ಅಂತೀರಿ. ಆಗಲಿ ಮೇಡಮ್, ಧನ್ಯವಾದಗಳು. ನಮಸ್ಕಾರ ಸರ್. ಸೊ ಅಜಾರ್ ಈಗ ಏನು ನೀವು ನಿಂತರಲ್ಲ, ಈಗ ಹನುಮಂತರ ಗುಡಿ ಅಂತ ಐತ್ರಲ್ಲ, ಜೈ ಹನುಮಾನ ಪ್ರಸನ್ನ ಹೆಬರಟ್ಟಿ ಅಂತ ಐತ್ರಲ್ಲ, ಈ ಗುಡಿ ಯಾರು ಕಟ್ಟ್ಯಾರ ಇದನ್ನ? ಇದು ನಾವು ಕಟ್ಟಿದ್ರಿ ಈಗ. ಹೌದ್ರಿ? ಮೊದಲ ನಮ್ಮ ಮುತ್ತ ಸ್ಥಾಪನಾ ಮಾಡ್ಕೊಂಡಿದ್ದ ನಮ್ಮ ಅಪ್ಪನ ಅಪ್ಪ.
ಹನುಮಂತ ನಿಮ್ಮ ಅಜ್ಜ ಅಜ್ಜ ಅವ ಹೆಂಟಿದೊಂದು ಕಟ್ಕೊಂಡ ಇದ್ದ ಅದು ಬಿದ್ದು ಕೂಡಲೇ ಮತ್ತೆ 2ನೇ ಸಲ ನಾವು ಕೈಲಿ ಕಟ್ಕೊಂಡಿವು ಅದು ಬಿಡ್ತೀವಿ ಅದು ಬಿದ್ದ ಬಳಿಕ ಅವನು ತೀರ್ಕೊಂಡ ಹಾಗೆ ಒಳಗೆ ಗಾಡಿಯಾಗ ಪೂಜೆ ಮಾಡ್ಕೊತ ಬಂದರು ಮಗ ಇದ್ದವ ಕಟ್ಟಾಕ ಹಚ್ಚಿದ್ರಿ ನಿಮ್ಮ ಅಜ್ಜ ಇದನ್ನ ಹನುಮಂತರ ಗುಡಿನ ಯಾಕೆ ಕಟ್ಟಿದ್ರಿ ಅವ ಹನುಮಂತನ ಭಕ್ತ ಇರ್ತೀವಿ 20 ವರ್ಷ ಜೀತ ಮಾಡಿ ಅಲ್ಲಿಗೆ ಏನು ಬಂದ ಅವು ಏನು ಸಂಸಾರ ತ್ಯಾಗ ಮಾಡಿ 2 ಮಕ್ಳು ಬಿಟ್ಟು ಅದು ಬಿಟ್ಟು ಹನುಮಪ್ಪನ ಹಿಡ್ಕೊಂಡು ಕೂತ್ಬಿಟ್ಟ ಹಂಗೆ ವರ್ಷದಾಗ 2 ಸಲ 3 ಸಲ ಹೋಗೋದ ಬರೋದ ಮಾಡಿಲ್ಲ ವಯಸ್ಸಾಗಿತ್ತು ಆ ನಂತರ ಹನುಮಪ್ಪ ಕಂಚಿನಾಗ ಬಂದ ಹನುಮಪ್ಪ ನೀನು ಬರಕ್ಕೆ ಹೋಗ್ರ ನೀ ಇದ್ದಲ್ಲ ಇರ್ತನು ಅಲ್ಲೇ ಇದ್ದು ಬಿಡಪ್ಪ ತ್ರಾಸ ತೊಗೋಬೇಡ ಅಂತೇಳಿ ಅಂದ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟ ಓಡಿಸ್ಕೊಂಡು ಹೊಂಟ ಅಂದ್ರೆ ಅವ್ರ ಕನಸಿನಾಗ ಬಂದು ಹೇಳ್ದಂಗೆ ಆಗಿತ್ತಂದ್ರೆ ಶಕ್ತಿ ಇರ್ತಾರ ಅವಂದ್ರೂ ಹಂಗೆ ಹೋಗಿ ಬಂದ ಶಕ್ತಿ ನಿಂತ್ಬೇಕು ಬ್ಯಾಡ್ತು ಉಳ್ಕೊಂಡ ಹಂಗೆ ಇದು ಗದ್ದಿಗೆ ಆಯ್ತು ಸಣ್ಣ ಗುಡಿ ಆಯ್ತು ಈಗ ದೊಡ್ಡ ಗುಡಿ ಆಗಿ ದೊಡ್ಡ ಗುಡಿ ಮಗ ಕಟ್ಟಿಸ್ಕೊಟ್ರಿ ಹೌದಲ್ರಿ ಇದನ್ನೆಲ್ಲ ಮಾಡಿ ಅವನಲ್ಲಿ ಹನುಮಂತ ಅಜ್ಜ ಅಂದ್ರಿ ಹನುಮಂತ ಅಜ್ಜ 71ನೇ ಜಯಂತಿ ಪುಣ್ಯತಿಥಿ ರೀ ಈಗ ಅದೇನು ಏಕಾದಶಿ ದಿವಸನ ಮಾಡತ್ತಿರ್ಲ ಅಂದ್ರೆ ಏಕಾದಶಿ 2 ದಿನ ಬಂದತ್ತು ತೀರ್ಕೊಂಡ ತೀರ್ಕೊಂಡು ಕೂಡಲೇ ಭಕ್ತರು ಭಾಳ ಇದ್ರು ಎಲ್ಲರೂ ಕೂಡಿಕೆಯಿಂದ ಒಂದು ಮಿತಿ ಇಡೋಣಪ್ಪ ಏಕಾದಶಿ ದಿನ 2 ದಿನ ಬರ್ಬೇಕು ಅಂತ ಹೇಳಿ ಎಲ್ಲಾರು ಕೂಡಿ ಮಿತಿ ಬಂದು ಇಟ್ಕೊಂಡ್ರೆ ಹೆಂಗ್ ಮಾಡತ್ರಿ ಈಗ 71 ವರ್ಷದ ಮಾಡತ್ತೀರಿ 71 ವರ್ಷ ಚಾಲೂನ ಐತಿ ಆಗ ಸಣ್ಣ ಪರಿಸ್ಥಿತಿ ಸರಿ ಇದ್ದಿದ್ದಿಲ್ಲ ಅಂದ್ರೆ 71 ನಿಮಗೆ ಈಗ 95 ವರ್ಷ ಹೌದ್ರಿ ಅಂದ್ರೆ 25 ವರ್ಷ ನಿಮ್ಮ ಅಜ್ಜು ನಿಮ್ಮ ಅಪ್ಪ ಅವಳೆಲ್ಲ ಮಾಡ್ಕೊತ ಬಂದಿರ ಇದೇನಾದ್ರೆ ಸರಿ ಹನುಮಂತರ ದೊಡ್ಡ ಮೂರ್ತಿ ಮಾಡ್ಯಾರಲ್ರಿ ಅದನ್ನ ಮಗ ಇದ್ದಾವ ಇಷ್ಟ ಗುಡಿ ಕಟ್ಟಿ ಇಟ್ಟಿದ್ದೆವು ಅವನ್ನ ಇವನ್ನ ದ್ವಾರ ಮಾಡೋಣಪ್ಪ ಇಲ್ಲಿ ಯಾವುದು ಇಲ್ಲ ಸರಿಯಾಗಿ ಮಾಡ್ಕೊಂಡು ಹೊತ್ತು ಸರಿಯಾಗಿ ಮಾಡ್ಕೊಂಡು ನಡ್ರಿ ಅಂತೇಳಿ ಮತ್ತು ಎಲ್ಲ ಭಕ್ತರು ಬರ್ತಾರು ಚಲೋ ಆಕೈತಿ ಎಲ್ಲರಿಗೂ ಅನುಕೂಲ ಆಕೈತಿ ನಡ್ಕೊಂಡು ಅವ್ರಿಗೆ ಚಲೋ ಆಕೈತಿ ನಮಗೂ ಚಲೋ ಆಗೈತಿ ನಮ್ಮ ಕರೋಳ್ಕರ್ ಫ್ಯಾಮ್ಲಿಗೆ ಚಲೋ ಆಗೈತಿ ಇನ್ನೊಬ್ರಿಗೆ ಚಲೋ ಆಕೈತಿ ಅವ್ನು ಕೂಡ ನಡ್ಕೊರಿ ಅಂತೇಳಿ ಮಗ ಇದನ್ನ ಕಟ್ಟಿಕೊಟ್ರಿ ಮೂರ್ತಿ ಭಾಳ ಚಂದ ಮಾಡ್ಯಾರ್ರಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ರಮೇಶ್ ಅಂತ ರೀ ಏನು ಮಾಡ್ತೀರಿ ಸರ್ ತಾವು ನಾನು ಹಿಸ್ಟ್ರಿ ಪ್ರಾಧ್ಯಾಪಕ ಅದೇನು ರೀ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಹೌದೇನು ರೀ ಸರ್ ಈ ಮೂರ್ತಿ ಐತಲ್ಲ ಸರ್ ಈಗ ಹನುಮಂತೇವ್ರ ಮೂರ್ತಿ ಐತಲ್ಲ ಸರ್ ಇದು ಓಕೆ ಇದು ಯಾವ ಶೈಲಿ ಹೋಲ್ತದ ಸರ್ ಇದು ದ್ರಾವಿಡ ಶೈಲಿ ಇದೆ ಇದು ಹೌದೇನ್ರಿ ಯಾಕಂದರೆ ತಮಿಳುನಾಡಿನಲ್ಲಿ ದ್ರಾವಿಡ್ ಮೂಮೆಂಟ್ ಭಾಳ ಪಾಪ್ಯುಲರ್ ಆಗಿತ್ತು ವಿ ರಾಮಸ್ವಾಮಿ ಪೆರಿಯಾರ್ ಅವರು ಮೂಲತಃ ಕರ್ನಾಟಕದವರೇ ಹೌದ್ರಿ ಅವ್ರ ಅಜ್ಜರು ಹೋದ ಎಲ್ಲ ಚಿತ್ರದುರ್ಗ ಅವ್ರದ್ದು ಅವ್ರ ತಾತ ಅದ ವ್ಯಾಪಾರ ಮಾಡಕ್ಕೆ ಹೋದರು ಸೊ ಅಲ್ಲಿ ಹೋದ್ಮೇಲೆ ಅವರು ಪೆರಿಯಾರ್ ಅವರು ಭಾಳ ತುಂಟು ಹುಡುಗ ಪೆರಿಯಾರ್ ಅಂದರೆ ಸೊ ಅವನು ಶಾಲ್ಯಾಗ ಮಾಸ್ತರ್ಗೊಳಿಸೋಕೆ ನಿಲ್ಲಿಸ್ತಿದ್ದ ಹೆಂಗಂದ್ರೆ ಅಡ್ಡ ಕ್ವಶನ್ ಕೇಳ್ತಿದ್ದ ಅಡ್ಡ ಅಂದರೆ ಅದು ವಾಸ್ತವ ಇರ್ತಿತ್ತು ಬಟ್ ವಾಸ್ತವ ಇದ್ರೂ ಆ ಸಮಾಜ ಡೈಜೆಸ್ಟ್ ಮಾಡ್ಕೋತಿರ್ಲಿಲ್ಲ ಜೀರ್ಣಕ್ರಿಯೆ ಮಾಡ್ಕೋತಿರ್ಲಿಲ್ಲ ವಿರುದ್ಧ ಇರಲಿಲ್ಲ ಸಮಾಜದ ಪರಿವರ್ತನೆ ಆಗಿತ್ತು ಅದು ಸೊ ಹೀಗಾಗಿ ಅವರು ನಂತರದಾಗ ಅವರು ಒಂದು ಮೂಮೆಂಟ ಸ್ಟಾರ್ಟ್ ಮಾಡಿರು ಅಲ್ಲಿ ದೊಡ್ಡ ಮೂಮೆಂಟ್ ಅದಕ್ಕಾಗಿ ತಮಿಳುನಾಡಲ್ಲಿ ಒಂದು ದೊಡ್ಡ ಚಳವಳಿನ ಆಯ್ತು ಅದು ತಂದೆ ಪೆರಿಯಾರ್ ಅಂತ ಕರೀತಾರೆ ಅವ್ರಿಗೆ ಓಕೆ ಓಕೆ ದ್ರಾವಿಡ ಚಳವಳಿ ಪಿತಾಮನೆ ಅವರು ಈ ಕಲ್ಲೋಳ್ಕರ್ ಫ್ಯಾಮಿಲಿಗೆ ತಾವೇನಾಗ್ಬೇಕು ಸರ್ ನಾನು ಹಳೆ ಆಗ್ತೀನಿ ನಾನು ಅವ್ರ ಹಳ್ಯಾರ ಅಂದ್ರೆ ಅಜ್ಜಾರ ಏನ್ದಾರಲ್ರಿ ಇವ್ರು ಇವ್ರ ಮಗ ಆಗ್ತೀನಿ ನಾನು ಹೌದೇನ್ರಿ ಮಗ ಆಗ್ತೇನೆ ಕರೆಕ್ಟ್ ಕರೆಕ್ಟ್ ಅಂದ್ರೆ ಇವರು ಮಗಳನ್ನ ಕೊಟ್ಟಾರ ನಂಗೆ ಹೌದು ಮೊಮ್ಮಗಳನ್ನ ಕೊಟ್ಟಾರ ಇವ್ರು ಸರ್ ಹೌದು ಅಡ್ಡಿಲ್ಲ ಅಡ್ಡಿಲ್ಲ ತಮ್ಮನವ್ರಿಗೆ ಆಗ್ತೀವಿ
ನಾನು ಡಾಕ್ಟರ್ ಶಿವರುದ್ರ ಕಲ್ಲೋಳ್ಕರ್, ಕೃಷ್ಣಪ್ಪ ಕಲ್ಲೋಳ್ಕರ್ ಅವರ ಹಿರಿಯ ಮಗ. ಅಂದ್ರೆ ಈಗೇನು ಇವ್ರು ಯಜಮಾನ್ರದಲ್ಲ, ಇವ್ರು ಹಿರಿಮಗ ಅಂದ. ಹೌದು ರೀ, ಹೌದು ಹೌದು. ಇದೇನು ಇವ್ರ ಮೊಮ್ಮಗ? ಹಾಂ, ಹನುಮಂತಪ್ಪ ಕಲ್ಲೋಳ್ಕರ್ ಅವರ ಮೊಮ್ಮಗ, ಮರಿಮೊಮ್ಮಗ. ಮರಿಮೊಮ್ಮಗ ಸರ್. ಇದನ್ನೆಲ್ಲ ಯಾವ ವರ್ಷ ಮಾಡಿರಿ ಸರ್ ಎಲ್ಲ? ಇದನ್ನು ಒಂದು ಮಾಡಿ 5 ವರ್ಷ ಆಯ್ತು ರೀ ನಾವು. ಹೌದೇನು ಸರ್? ಹೌದು. ಅದು ಏಕಶಿಲೆಯಿಂದ ಅಲ್ಲಿಂದ ಮಾಡಿಸ್ಕೊಂಡು ಬಂದಿರಿ ಸರ್? ಅದು ಮಹಾಬಲಿಪುರಮದಿಂದ ತಂದಿವ್ರಿ ಅದನ್ನು. ಏಕಶೈಲಿ ಒಳಗೆ, ದ್ರಾವಿಡ ಶೈಲಿ ಒಳಗೆ ಆ ಮೂರ್ತಿ ಇದೆ. ಹಾಂ, ಕರೆಕ್ಟ್ ಸರ್. ಇಲ್ಲಿ ಯಬರಟ್ಟಿ ಎಷ್ಟು ಜನಸಂಖ್ಯೆ ಐತೆ ಸರ್? ಯಬರಟ್ಟಿ ಒಂದು 4000 ಜನಸಂಖ್ಯೆ ಇದೆ ರೀ. ನಿಮ್ಮ ಮೂಲ ಊರು ಅದ ರೀ? ಹಾಂ, ಮೂಲ ಊರು ಯಬರಟ್ಟಿ. ಅಂದ್ರೆ ನೀವು ಅಲ್ಲಿ ಹಾರೋಗಿರಿ ಕ್ರಾಸ್ನಾಗ ಇರುವಂಥದ್ದು? ಹಾಂ, ನಮ್ಮ ತೋಟದಲ್ಲಿ ಇರ್ತೇವೆ ರೀ ನಾವು. ಮೊದಲನೇ ಫಾರ್ಮೌಸ್ನಾಗ ಇರತ್ತೀರಿ ಸರ್? ಇದನ್ನೇನು ಮಾಡ್ಬೇಕಂತ ಮಾಡಿರಿ ಸರ್? ಇದು ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಲೈಬ್ರರಿ. ಅವ್ರು ಅಲ್ಲಿ ಇಲ್ಲಿ ಕೊಡೋದೇನು, ಇಲ್ಲಿ ಬಂದ ಕೂತ ಏನು ಪೇಪರು, ಜರ್ನಲ್ಸು, ಪುಸ್ತಕ, ಒಂದು ಸಣ್ಣ ಲೈಬ್ರರಿ ಮಾಡುವಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ ಸರ್. ಒಳ್ಳೆ ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ತಾವು ಕಳೆದ 28 ವರ್ಷಗಳಿಂದ ಕಲ್ಲೋಳ್ಕರ್ ಫ್ಯಾಮಿಲಿ ಒಂದು ಭಾಗ ಆಗಿದ್ದೀರಿ ಮೇಡಮ್. ಈ ಅನುಭವದ ಎಕ್ಸ್ಪೀರಿಯನ್ಸ್ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಮಸ್ಕಾರ. I got married to Shambhu Kalolekar in 1996. About 30 years have passed since I got married and came into the Kalolekar family. When we came here, it was a simple, humble family who had been slowly growing because of the education the parents have given them. Both Shivrudra Kalolekar and Shambhu Kalolekar had got good education, and they were working in government service. So that was the platform on which this family was built. So once the next generation slowly started understanding the importance of education, all the children have been going to school, colleges, and going to jobs. So this education, which has been a foundation for this family, has spread out to other families nearby, and all the Kalolekars have now put a lot of emphasis on education. So with the education, the social and economic empowerment has happened. The family has grown in both socio-economic terms, have improved their agriculture, and ventured into doing something back to the society. They started a modest school in Harugeri Cross for a primary school. The primary school has become a middle school. Now it is Hanumantappa Educational Trust, growing into a PU college. So not only that they have benefit from education, they wanted the other underprivileged families in this area to also get educated and go up in life. So it is not, the happiness is not that you alone prosper. You prosper, and along with that, the entire region, all the people who are part of the larger family with Kalolekars, they also get good education and they also prosper. So next generation also wanted to see how they can get themselves politically empowered. Shambhu Kalolekar, his sister's son, Mahesh Sammannavar, tried his hand in politics, and today he is an MLA who is able to use his political stature to help the poor people and also empower them. So this is a happy occasion. I come every year, or most of the times I'm trying to spend my time here with the family to understand how they are growing and prospering and bringing prosperity to the region. Thank you. ಒಳ್ಳೆಯದು ಮೇಡಮ್. All the children want to be part of the frame. ಇರಲಿ ಮೇಡಮ್. ಬಾ ಇಲ್ಲೇ ಬಾಜು ಕುಂಡ್ರಿ ದೇವ. ಹಾಂ, ಮೇಡಮ್ ಬಾಜು ಕುಂಡ್ರಿ. ಫುಲ್ ಇದಾಗ್ಬಿಡೋದು. ಓಕೆ. ಪಾಪ ಮೇಡಮ್, ತಮ್ಮ ಯಜಮಾನ್ರು ಸರ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ ರೀ ಮೇಡಮ್. ಆ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? He has done more than 30 years of service, government service. He is an IAS officer. He retired as Additional Chief Secretary to Government of Tamil Nadu. The experience of working in government in a state like Tamil Nadu will be very useful when he comes and uses that in politics. That is the reason why he has joined politics, contested the previous assembly elections in Karnataka as an independent, and he has done very well. So he wanted to utilize his experience and knowledge and skills which has earned in government service for 30 years for the benefit of this backward region. So he will continue to work for the people by adorning various political roles, and I wish that he one day becomes the MLA or the MP of this region and brings prosperity to this region. Thank you, madam.
ನಮಸ್ಕಾರ ಅಜ್ಜ ರೀ. ನಮಸ್ಕಾರ ರೀ. ತಮ್ಮ ಹೆಸರು ರೀ? ನನ್ನ ಹೆಸರು ಸದಾಶಿವ್ ಕಲ್ಲೋಳಿಕರ್ ರೀ. ಹಾಂ, ಈ ಕಲ್ಲೋಳ್ಕರ್ ಫ್ಯಾಮಿಲಿ ಅವರ ನೀವು? ಹಾಂ, ಕಲ್ಲೋಳಿಕರ್ ಫ್ಯಾಮಿಲಿ ರೀ ನಮ್ದು ರೀ, ಎಲ್ಲರೂ ರೀ. ಈ ಇವತ್ತೇನು ಫಂಕ್ಷನ್ ಆಗತ್ತತ್ರಲ್ಲ ಹನುಮಂತ ಅಜ್ಜ ಅಂದ್ರಿ? ಹ್ಞೂ ರೀ. ಅವ್ರಿಗೆ ಏನು ಆಗ್ಬೇಕ್ರಿ, ಹೆಂಗೆ ಏನು ರೀ ನಿಮ್ಮದು? ಇವಾಗ ಎಲ್ಲ ಅವ್ರನ್ನ ಅಣ್ಣ ತಮ್ಮ ನಾವು ಎಲ್ಲರೂ ಒಂದೇ ಇದ್ದಾನೆ ಅವರು. ಹ್ಞೂ. ನೀವು ಅವ್ರು ನೋಡ್ಯಾರೇನ್ರಿ? ಅಜ್ಜನ್ ನೋಡೀನಿ ರೀ. ಯಾರು ಹನುಮಂತಪ್ಪ ಅಜ್ಜನ್ ನೋಡಿ? ಹನುಮಂತಪ್ಪ ಅಜ್ಜನ್ ನೋಡೇನಿ ರೀ. ಸಣ್ಣವಿದ್ದೀನಿ ರೀ. ಆದ್ರೆ ರೀ ಒಂದು ಅಗ್ದಿ ಇದ್ರ ಮನುಷ್ಯನ್ರಿ ಅವ್ರು, ಸಾತ್ವಿಕ ಮನುಷ್ಯ. ಏನು ಅಂತದೊಳೆ ಇದನ್ನ ಮಾಡವಲ್ಲ, ಭಾಳ ಹೆಚ್ಚು ಮಾತಾಡವಲ್ರಿ. ಮತ್ತು ಯಾರೇ ಉರಿ ಅದು ಆಗ ಡಾಕ್ಟ್ರುಗಳು ಇದ್ದಿದ್ದಿಲ್ಲ ರೀ. ಡಾಕ್ಟ್ರ್ ಎಲ್ಲ ಬರೀ ಮಂದಿ ದೇವ್ರ ಮೇಲೆ ಬಾರ್ರಿ ತೊಗೊಂಡು ಬರೋವ್ರಿ. ತೊಗೊಂಡು ಬಂದು ನಮ್ಮ ಕೂಸು ಇದಾಗವಲ್ತು, ಇದಂಗೆ ಮಾಡಾಕತೈತೆ ಅಂದ ಕೂಡಲೇ ನಾವು ಪ್ರಸಾದ ಹಚ್ಚವ ಏನು ಮಾಡವ್ರಿ, ಸುಮ್ಮ ಪ್ರಸಾದ ಹಚ್ಚಿ ಮೈ ಮೇಲೆ ಕೈ ಆಡಿಸ್ಬಿಡ್ತಿದ್ದ, ಆರಾಮಾಗಿ ಹೋಗ್ತಿದ್ದು ರೀ. ಅದೇನೋ ಅವ್ನ ದೈವ್ರಿ, ಅದು ಅವ್ನು ಮಾಡೋಂಥ ಆಗ್ತಿತ್ತು ರೀ. ಅದು ಕೈಗುಣ ಇತ್ತು ಅವ್ನು. ಕೈಗುಣ ರೀ. ಮುಂದೆ ದನಗಳು ಅದು ಹಿಂಡಲಿಲ್ಲ ಅಂದ್ರೆ ನಮ್ಮ ದನಗಳು ಹಿಂಡಾನಿಲ್ಲ ಹೆಂಗೆ ರೀ, ಎಮ್ಮೆ ಹಿಂಡುವತ್ತು ಅಂತೇಳಿ ಬರೋವ್ರಿ. ಇವು ಪ್ರಸಾದ ಹಚ್ಚ್ರಿ ಬರೋಬ್ಬರಿ ಆಗ್ತೈತಿ ಅಂತ ಹೇಳೋರು. ತೊಗೊಂಡು ಹೋಗಿ ಹೆಚ್ಚಿದ ಕೂಡಲೇ ಅವು ಬರೋಬ್ಬರೇನೋ ಆಗ್ತಿದ್ದವು ರೀ. ಅಲ್ರಿ ನಿಮ್ಮ ಅಜ್ಜ ಸಾಧು ಆಗಿದ್ರೆ ಆಂಬಲ್ರಿ? ಸಾಧು ಆದ್ರೆ ಆಂಬಲ್ರಿ? ಹ್ಞೂ ರೀ. ಆಮೇಲೆ ನಿಮ್ಗೆ ಈಗ ಏನು ಅನಿಸ್ತೈತ್ರಿ ಅಜ್ಜ ರೀ? ಈಗ ಈಗಿಂದ ಏನು ಅನಿಸ್ತೈತ್ರಿ ನಿಮ್ಮ ಕಲ್ಲೋಳ್ಕರ್ ಫ್ಯಾಮಿಲಿ? ಈಗ ನೋಡ್ರಿ ರೀ ಭಾಳ ಇದ್ರಲ್ಲ ಖುಷಿ ರೀ ಇದ್ರಿ. ನಮ್ಮ ಅಜ್ಜ ಹಿಂಗೆ ಮಾಡಾಕತ್ತದ್ರಿ, ಭಾಳ ಖುಷಿ ರೀ. ನಿಮ್ಮ ಫ್ಯಾಮಿಲಿ ಹೆಸರೆಲ್ಲ ಎಲ್ಲ ಭಾಳ ಪ್ರಸಿದ್ಧ ಆಯ್ತಲ್ರಿ? ಹೌದ್ರಿ, ಹೌದ್ರಿ. ಫ್ಯಾಮಿಲಿ ಇದೆಲ್ಲ ಮಾಡ್ರಿ. ಇಲ್ಲ ನಮ್ಮ ಅಜ್ಜನ ಹೆಸರು ಇಷ್ಟೊಂದು ಬೆಳಿತಂದ್ರೆ ರೀ ದೊಡ್ಡ ಇದ್ರಿ. 70-75 ವರ್ಷ ರೀ ಈಗ ರೀ. ಇನ್ನೂ ತನ ಅವ್ನ ಹೆಸರು 71 ವರ್ಷ ಆತದ್ರಿ ಈ ಸಲ. ಹೌದ್ರಿ, ಹೌದ್ರಿ. ಆಗಲಿ ಸರ್, ಒಳ್ಳೇದು. ನಮಸ್ಕಾರ ರೀ. ಅಜ್ಜಾರಿ ಇದು ಯಾವ್ದು ಏನ್ರಿ? ಇದು ನಮ್ಮ ಮುತ್ತಾನ ಗುಡಿ ರೀ. ಇದು ಯಾವುದೋ ಈಗ ನೀವೇನು ಕಟ್ಟಿರಲಿ ಅದು? ಹ್ಞೂ ರೀ. ಮೊದಲ ಅಲ್ಲಿಂದ ಬಂದ್ರೇನ ಅದನ್ನ? ಹ್ಞೂ ರೀ. ಇಲ್ಲ ಇಲ್ಲೇ ನಮ್ಮ ದೊಡ್ಡಪ್ಪನ ಕೆಳಗ ಇಲ್ಲೇ ಇದ್ದ, ಅಲ್ಲೇ ತೀರ್ಕೊಂಡ. ಅಲ್ಲಿಂದ ತಂದ ಆರಾಮ ಇದ್ದಿದ್ದೀರ. ನಾ ಬಂದ್ವಿ ಮಾಡೋಣ ತಮ್ಮ ಅಮಾಸೆ ಹೇಳಿದ್ರೆ ಅಂತ ಕೇಳಿದ. ಹಾಂ, ಅಮಾಸೆ ಹೇಳಿದ್ರೆ ಆಯ್ತು ತಮ್ಮ ಅನ್ಕೊಂಡಿದ್ದ. ಆರಾಮ ಇದ್ದಿದ್ದೀರ, ಅಮಾಸೆ ಹೇಳಿದ್ರೆ ಆಯ್ತು ಅಂತ ಕೇಳಿದ. ಇನ್ನೊಂದು 2-3 ದಿನ ಆಯ್ತು ಪಾಯಿನ. ನಾನು ಬದುಕುದಿಲ್ಲ. ನಾನಿಲ್ಲ ಬಣ್ಣಿಗೆ ಹೇಳ ನನ್ನ ಕಾಲ ಹೇಳ ಇಲ್ಲ ನಾವು ಬದುಕುದು ಇಂಥ ನನ್ನ. ಹಾಂ, ಅಜ್ಜ ನಿಮ್ಮನ್ನು ಕರೆದ್ರು. ಹಾಂ, ಕೊನೆಗಾಲದಾಗ ನಿಮ್ಮನ್ನು ಕರೆದ್ರು. ಕರೆದ ಇಲ್ಲೇ ಮಾಡತ್ತ ಹೇಳಿದ್ರು. ಹಾಂ 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 ಹಂಗೆ ಇಲ್ಲಪ್ಪ ಅಂದ್ರೆ ಇಲ್ಲೇ ಮಾಡಿ ಏನಿಲ್ಲ ಕಲ್ಲು ಹೋಯ್ತಿ ಇದು ಮಾಡಿದ್ವು. ಆಗ ಮಂದಿ ಊರನವರು ಅಲ್ಲಿ ಹೊಂಟಕ್ಕೆ ಹೋಗಿದ್ರಲ್ಲ, ಮಕ್ಕಳ ಹತ್ರ ಹೋಗಿದ್ರು, ದನ ಹಿಂಡ್ಲಿಲ್ಲ ಹೋಗಿದ್ರು. ಅವರು ಇಲ್ಲಿ ಬಂದು ಸುತ್ತ ಹಾಕಿ ನಮಸ್ಕಾರ ಮಾಡಿ ಹೋದ್ರೆ ಚಲೋ ಚಲೋ ಅಂದ್ರೆ ಅಜ್ಜ ದೈವತ್ವ ಪಡೆದ್ರಂದಂಗೆ ಆತವ್ರು. ಇಲ್ಲಿ ಬೆಳ್ಕೊಂಡು ಅವ್ರಿಗೆ ಎಲ್ಲ ಅನುಕೂಲ ಆಗೋದು. ಹಾಂ, ಒಂದು ದೇವರಾಗೆ ಬದಲಾಗಿ ಹೋದ್ರು ಅವರು ಅಜ್ಜ. ಹಾಂ, ಅದಕ್ಕಾಗಿ ಇದನ್ನೆಲ್ಲ ಇಷ್ಟೆಲ್ಲ ದೊಡ್ಡ ಪ್ರಮಾಣ ಜಾತ್ರೆ ಪ್ರಮಾಣದಲ್ಲಿ ಸಣ್ಣಂಗೆ ಮಾಡ್ಕೊಂಡು ಬಂದು ಆಗ ಪರಿಸ್ಥಿತಿ ಸುಮಾರು ಸಣ್ಣಂಗೆ ಅಲ್ಲಿಂದ 71 ವರ್ಷ ಆತೀಗ. ಈಗ ಇವರೆಲ್ಲ ಮಕ್ಕಳೆಲ್ಲ ದೊಡ್ಡ ಮಾಡತ್ತಾರ.
ಇಲ್ಲೇ ಅವ್ನು ಗಳಿಸಿದ ಜಮೀನಿನಾಗಲ್ಲ ಹೌದಲ್ರಿ ಅವ್ನು ಗಳಿಸಿದ್ದ ಇದೆ 20 ವರ್ಷ ಚಾಕ್ರಿ ಮಾಡಿ 20 ವರ್ಷಕ್ಕೆ 22 ಎಕರೆ ಜಮೀನು ಹಚ್ಚಿ ಅವ್ನು ಬಿಟ್ರೆ ಈ ಜಮೀನು ಚಾಕ್ರಿ ಮಾಡತ್ತಿದ್ರ ಅಲ್ಲಿ ಊರಾಗ ಚಾಕ್ರಿ ಮಾಡ್ತಿದ್ದ ಅವ್ರಪ್ಪ ಬಿಡು ನನ್ನ ಮಗನ ಇದನ್ನ 22 ಎಕರೆ ಜಮೀನು ಅವನು ಹೆಸರಲ್ಲಿ ಹೆಚ್ಚು ಬಿಟ್ರು ಅವನು ಈಗದು 100 ವರ್ಷಗಳ ಹಿಂದೆ ಅಂದ ಮದುವೆ ಮಾಡಿದ ಅವ್ರಪ್ಪ ಮದುವೆ ಮಾಡಿದ 2 ಮಕ್ಕಳು ಹುಟ್ಟಿದ್ರು ಅದ್ರಾಗ ಬರೀ ಕರೋಳಪ್ಪ ದೇವ್ರ ಹಿಡ್ಕೊಂಡು ಕೂತ್ಬಿಟ್ಟ ದೇವ್ರ ಅನ್ಕೋತ ಕೂತ ವಯಸ್ಸಾತು ಅಣ್ಣ ನಾ ಹೇಳ ಕನ್ಸಿನಾಗ ಬಂದ ಬ್ಯಾಡ ಹನುಮಪ್ಪ ನಾನು ಬರಬೇಡ ನಾನು ಅದರ ದೇವರಾಗಿ ಸ್ಥಾಪನೆಗೊಂಡ್ಬಿಟ್ರ ಮಕ್ಕಳು ವರ್ಷ ಚಲೋ ಮಾಡ್ಕೊಂಡು ಅಜ್ಜಾನೇ ಎಲ್ಲರಿಗೂ ಚಲೋ ಆಗಾಕತ್ತೈತಿ ಕಲ್ವರ್ಕರ್ ಬಂಧುಗಳಿಗೆ ಎಲ್ಲ ಚಲೋ ಆಗೈತಿ ಊರಾಗ ಯಾರು ನಡ್ಕೊತಾರೆ ಅವ್ರಿಗೂ ಚಲೋ ಆಗಾಕತ್ತೈತಿ ಅವ್ರಿಗೆ ಯಾರು ನಡ್ಕೋತಾರ ಅವ್ರಿಗೆಲ್ಲ ಒಳ್ಳೆ ಎಲ್ಲರೂ ಅವ್ರಿಗೆ ನಡ್ಕೊಂಡು ಅವ್ರಿಗೆ ಎಲ್ಲರಿಗೂ ಚಲೋ ಆಗ ಅಡ್ಡಿಲ್ಲ ಅಜ್ಜಾರ ಇದು ಬಾವಿ ಏನ್ರಿ ಇದು ಬಾವಿ ರೀ ಅದ ಅವ್ರನ್ನ ನಮ್ಮ ಅಜ್ಜನ ಇಲ್ಲಿ ಕಬ್ಬು ಒಡ್ಯಾಗ ನೀರು ಹೇಳ್ತಿದ್ದ ಅವ್ನು ಕಲಿಯಿಂದ ನೀರು ತೋರಿಸಿದ ತೋರ್ಸಾನ ಇಲ್ಲೇ ಕಲ್ಲು ಹೋಗಿದ್ರು ಅದ ಜಾಗದಾಗ ನಾವು ಬಾವಿ ಮಾಡಿದ್ವಿ ಅವ್ರದೊಂದು ಬಾವಿ ಕಡ್ದಿದ್ರತ್ತಲ್ಲ ಅಜ್ಜಾರ ಅವರು ಹ್ಞೂ ಆದ್ರಿ ತಳಗಡ್ವಿ ಕಡ್ದಿದ್ರು ಅದು ಕಡ್ದು ಬೇಯ್ನದಾಗ ಬಾವಿ ಹೋಗ್ತದೆ ನಿಮ್ಗೆ ಹೇಳಂದ್ರೆ ಅದೇನಾತ್ರ ಅದನ್ನ ಬಾವಿ ಮೊದಲು ಕಡ್ದ್ರಿ ಇವನ ಇದ್ದಾಗ ಕಡ್ದ್ರು ಅದು ಬೇಯ್ನದಾಗ ಮುಂದೆ ಬೇಣಿ ಮುಟ್ಲಿಲ್ಲ ಅದು ಬೇಯ್ನದಾಗ ಹೋಗ್ತದೆ ಸಾಲದಾಗ ಹೋತು ಹೋಗೋಣ ಇಲ್ಲಿ ಒಳ್ಯಾನ ಕರ್ಕೊಂಬಂದು ಇಲ್ಲಿ ತೋರಿಸಿದ ಇಲ್ಲೇ ಮಾಡ್ರಿ ಅಪ್ಪ ಬಾವಿ ಚಲೋ ಆಕೈತೆ ಅಂತ ಹೇಳಿದ ನನ್ನ ಮಣ್ಣು ಇಲ್ಲಿ ಕೊಡ್ರಿ ಇಲ್ಲಿ ಬಾವಿ ಕಡ್ರಿ ಜಾಗ ಅಲ್ಲಿ ಮಣ್ಣು ಕೊಡಿಸಿ ತೋರಿಸಿದ್ರು ಇಲ್ಲಿ ಬಾವಿ ಕಡಿದ್ರು ತೋರಿಸಿದ ನೀರು ಬೀಳ್ತಾವ ಹೇಳಿದ ಅದರಿಂದ ಹಂಗೆ ಚಲೋನ ಆಯ್ತು ಅಲ್ಲಿ ಅನುಕೂಲ ಆಯ್ತು ಅಜ್ಜಾರಿ ಬಾವಿದು ಒಂದು ಕತ್ತಿ ಹೇಳ್ತಾರಲ್ರಿ 2 ಬಾವಿ ಇದ್ದು ಅತ್ಲ ನಿಮ್ಮ ಊರಾಗ ಹ್ಞೂ ರೀ ಯಾವ್ರಿ ಅದ ಊರಾಗ ಇನ್ನೊಂದ್ರಿ ಶೆದು ಬಾವಿ ಆದಂದ್ರೆ ಅದ ಬಾವಿ ರೀ ನೀವೇನು ನಿಮ್ಮ ಮುತ್ತ ಕಡ್ದ ಅದ ಬಾವಿ ಆ ಬಾವಿ ನಾವು ಸೀದ ಬಾಗಿಲ್ಲ ಮುಟ್ಲಿಲ್ಲ ಅವರು ಬಂದು ನೀರು ತೊಗೊಂಡು ಹೋಗೋದು ಮಾಡ್ತಿದ್ರು ನಾವು ಮಟ್ಟಿಲಿ ಜಗ್ಗಿ ಬಟ್ಟೆ ಹುಡ್ತಿದ್ದೀವಿಲ್ಲ ಆ ನೀರು ತೊಗೊಂಡು ಕುಡಿತಿದ್ವಿ ನಾವು ಆದ್ರೆ ಅವ್ರು ಮುಟ್ಟು ಕುಡ್ತಿದ್ದಿಲ್ಲ ನಮ್ಮ ಬಾವಿನ ನಮ್ಗೆ ಮುಟ್ಟು ಕೊಡಲಿಲ್ಲ ಚಲೋ ನಾವು ನೀವು ಮುಟ್ಟಬೇಡ್ರಿ ನಾವು ಒಯ್ತೀವಿ ನೀವು ಬೇಕಾದ್ರೆ ನಿಮ್ಗೆ ಜಗ್ಗಿ ಹಾಕ್ತೀವಿ ಇಲ್ಲಾಂದ್ರೆ ಮಟ್ಟಿ ಇದ್ದು ಮಟ್ಟಿ ಹೊಡ್ಕೊಂಡು ತುಂಬ್ಕೊರಿ ಅಂದ್ರೆ ಅವಾಗಿನ ಊರಾಗಿರಿ ಅದಕ್ಕೂ ಒಪ್ಕೊಂಡು ಊರಿಗೂ ನೀರು ಕೊಟ್ರಿ ನೀವು ಹ್ಞೂ ರೀ ಏನು ಅನಿಸ್ತೈತ್ರಿ ಅಜ್ಜಾರಿ ಈಗೆಲ್ಲ ಆನಂದ ಅನಿಸ್ತೈತಿ ರೀ ಎಲ್ಲ ಚಲೋ ಆಗೈತಿ ಅವನಿಂದ ಎಲ್ಲ ನೋಡ್ಕೊಂಡು ಅವ್ನು ಎಂದು ತೀರ್ಕೊಂಡು ಏನು ಮಾಡಿ ಆಶೀರ್ವಾದ ಮಾಡ್ಯಾನು ನಮ್ಮ ಕಲೋಕರ್ ಬಂಧುಗಳಿಗೆಲ್ಲ ಎಲ್ಲ ಚಲೋ ಮಾಡ್ಯಾನ ಅಜ್ಜ ಏನು ಅಡ್ಡಿಲ್ಲ ನಮಸ್ಕಾರ ಈ ಬೆಟ್ಟಕ್ಕೆ ಬರ್ಬೇಕಾದ್ರೆ ಅವ್ನ ಹೇಳಿ ಅಡ್ಡಿಲ್ಲ ಅವನಿಂದ ಬದುಕಿದೆವು ನಿಮ್ಮ ಅಜ್ಜನ ಎಲ್ಲ ಆಶೀರ್ವಾದ ಅವನಿಂದ ಬದುಕಿದೆವು ಅವನಿಂದ ಚಲೋ ಆಗತ್ತಲ್ಲ सर्वात्मने नमः सर्वलिंगाय नमः यज्ञ चारविक्रमः भव्यात्मने नमः सर्वात्मने नमः सर्वलिंगाय नमः Thank you.